ಏನೋ ಬೇಕಾದ್ರೆ ಹೇಳು, ನಾನು ಬಂದು ಸಾಕ್ಷಿ ಹೇಳ್ತೀನಿ. ನೀನು ಭಯ ಬೀಳ್ಬೇಡ. ನೀನು ಅದು ಬಿಟ್ಟು ನಿನ್ ಯಾಕೆ ಇಲ್ಲಿಂದ ಗೊತ್ತಲ್ಲ ನಿಮಗೆ. ಸರ್, ಇದು ನಮ್ಮ ತಂದೆಯವ್ರದ್ದು 2.5 ಎಕರೆ ಜಾಗ ಹೇಳಿದ್ನಲ್ವಾ, ಜಾಗ ಇದು ನಮ್ಮ ಅಪ್ಪಂದು. ನಮ್ಕ ಒಂದು 50 ಆಗಿದೆ. ಇಲ್ಲ ಸರ್, ಅದು ನಮ್ಮ ಅಪ್ಪನಿಗಿಂತ ದೊಡ್ಡವನು. ಅಪ್ಪನಿಗೆ ಬೆದರ್ಕದ್ ನೀವು, ನಮ್ಮ ಅಪ್ಪನಿಗೆ 76. ಇವರು ಒಳ್ಳೆ ರೈತರು. ಒಂದೊಂದ್ಸತಿ ಹೊಡೆದ್ರೆ ಜಾಕ್ಪಾಟ್ 50 ಲಕ್ಷ 1 ಕೋಟಿ ಹೊಡಿತಾರೆ. 85 ವರ್ಷ, ಶುಗರ್ ಇಲ್ಲ, BP ಇಲ್ಲ, ಹೆಂಗ್ ಫಿಟ್ ಇದಾರೆ ಅಂತ ಕರೆಸ್ತೀನಿ ನೋಡಿ. ಒಂದು ಒಳ್ಳೆತನ, ದೃಢ ಸಂಕಲ್ಪ, ಜನಗಳಿಗೆ ಒಳ್ಳೇದ್ ಮಾಡಿದ್ರೆ ಹೆಂಗಿರ್ತಾರೆ ಅಂತ ನೀವು ಅವ್ರಿಗೆ ಎಕ್ಸಾಂಪಲ್. ನಮಸ್ಕಾರ. ಮುಂದೆ ಹೋಗೋಣ ಇಲ್ಲಿಂದ, ಸುವೀಕ್ಷಾ ಆಸ್ಪತ್ರೆಯಿಂದ ಮುಂದೆ ಅವ್ರ ಊರ್ ಕಡೆ, ಕೇಶವಾರದ ಕಡೆ ಹೋಗೋಣ ಬನ್ನಿ. ಮತ್ತು ಡಿಜಿಟಲ್ ಲೋಕದಲ್ಲಿ ನಿಮ್ಮನ್ನು ಫಾಲೋ ಮಾಡಿರೋ ಎಷ್ಟು ಜನ ಅಂದರೆ ಅದಕ್ಕೆ ನೀವೊಂದು ಮಾರ್ಗ ದರ್ಶನ ಆಗಿದ್ದೀರಾ. ಕಲಾ ಮಾಧ್ಯಮ ಅಂತಂದರೆ ಸರ್, ನನಗೆ ಎಷ್ಟು ಜನ ಫಾರಿನ್ನಿಂದ, ಐರ್ಲ್ಯಾಂಡಿಂದ, ಎಲ್ಲ ಕಡೆಯಿಂದನೂ ನಿಮ್ಮ ಅಭಿಮಾನಿಗಳು ಸರ್. ಅಂದರೆ ಕಲಾ ಮಾಧ್ಯಮ, ಹೌದು ಸರ್, ಕಲಾ ಮಾಧ್ಯಮ ಅಂತ ನಿಮ್ಮದೇ ಅಲ್ಲ ಸರ್. ಯಾರು ಸರ್ ಸಿಗೋದು ನಮೀಗ? ಸರ್, ಈಗ ಸಿಗೋದು ನಮ್ಮ ಪ್ರದೀಪ್ ಈಶ್ವರ್ MLA ಅವರ ಸ್ನೇಹಿತ ರಾಮಸ್ವಾಮಿ ಅಂತ. ಈಗ MLAಗೂ ಪರ್ಸನಲ್ ಸೆಕ್ರೆಟರಿ ಇವರು. ಆದ್ರೂ ಬಸ್ಸಲ್ಲೇ ಹೋಗ್ತಾರೆ, ಬಸ್ಸಲ್ಲೇ ಬರ್ತಾರೆ. ಒಂದು ಚಿಕ್ಕ ಕರಪ್ಷನ್ ಇಲ್ಲ. ನಿಧಾನಕ್ಕೆ ಹೋಗು, ದೇವಸ್ಥಾನ ಆದ್ಮೇಲೆ ಅಲ್ಲಿ ಲೆಫ್ಟ್ ಅಲ್ಲಿ ಇದ್ದಾರೆ. ಚಿಕ್ಕ ಕರಪ್ಷನ್ ಇಲ್ಲ. ಸ್ವಾಮಿಯವ್ರ ಬಗ್ಗೆ ಎಷ್ಟು ಪ್ರೌಢ ಅನ್ಸುತ್ತೆ ಅಂದ್ರೆ, ವಿಧಾನಸೌಧದಲ್ಲಿ ಎಲ್ಲಾ ಕೆಲಸ ಮುಗಿಸಿ ಬಸ್ಸಲ್ಲಿ ಬರ್ತಾರೆ. ಒಂದು ಹಳ್ಳಿಲಿ ಇದ್ದಾರೆ, ಇಲ್ಲಿಂದ ಹೋಗ್ತಾರೆ. ಎಷ್ಟು ಕೆಲಸಗಳು ಅಂದ್ರೆ ಸರ್, ಇಮಿಡಿಯೇಟ್ ಸ್ಪಂದಿಸ್ತಾರೆ ಎಲ್ಲಾ ಕೆಲಸಗಳಿಗೂ. ಪ್ರದೀಪ್ ಅವರು ನೋಡಿ, ಸ್ನೇಹಿತರುಗಳನ್ನ ಬಿಟ್ಟಿಲ್ಲ. ಪ್ರದೀಪ್ ಅವರು ಈಗ ರಾಮಸ್ವಾಮಿ ಅವರು ಕಾಸ ಸ್ನೇಹಿತರು. ಸೊ ಇವ್ರು MLA ಆದ್ಮೇಲೆ ಇವರಿಬ್ರು ಸ್ನೇಹಿತರು, ನನಗೂ ಸ್ನೇಹಿತರು. ನನಗೆ ಊರಿಗೆ ನಮ್ಮ ತೋಟಕ್ಕೆಲ್ಲ ಬರೋರು. ಇನ್ನು MLA ಮುಂಚೆ ಇದು ನಮ್ಮ ತೋಟದಲ್ಲಿ ಬಂದು ಕುತ್ಕೊಂಡು ಮಾತಾಡ್ಕೊಂಡು ಹೋಗೋರು. ಈಗ MLA ಆದ್ಮೇಲೂ ಕೂಡ ಅವ್ರನ್ನ ಜೊತೆಲಿ ಇಟ್ಕೊಂಡಿದ್ದಾರೆ. ಅವರು ಕೆಲಸ ಮಾಡ್ತಾರೆ. ಅವರು ಅಷ್ಟೇ ಆನೆಸ್ಟಿಯಾಗಿ ನೋಡಿ, ಒಂದು ಸಣ್ಣ ಕಾರು 800 ಕಾರದು ತಗೋಬಹುದು, ಅವೆಲ್ಲ ಇಲ್ಲ. ಪ್ರದೀಪ್ ಅವ್ರಿಗೆ ಸಣ್ಣ ಕೆಟ್ಟ ಹೆಸರು ಬರೋಕ್ಕೂ ಇವ್ರು ಬಿಡಲ್ಲ. ಅಂತ ಸ್ನೇಹಿತರುಗಳಿರೋದಕ್ಕೆ ಅವ್ರು MLA ಆಗಿರೋದು. ಓಕೆ. ಸೊ ಈಗ ಸಿಗ್ತಾರ ನಮ್ಗೆ? ಈಗ ಇಲ್ಲಿದ್ದಾರೆ, ಈಗ ವಿಧಾನಸೌಧಕ್ಕೆ ಹೋಗೋಕ್ಕೆ ಬಸ್ಸಲ್ಲಿ ನಿಂತಿದ್ದಾರೆ. ಈಗ ಬಸ್ಗೆ ಯಾವುದು? KSRTC ಬಸ್ಗೆ? KSRTC ಬಸ್ಗೆ. ಅಯ್ಯೋ, ಈ MLA PS MLA ಅವ್ರ PS. ಹೌದು, ನಾನು ಯಾವ್ದೋ 1950s ಅಲ್ಲಿ ಕೇಳ್ತಾ ಇದ್ದಿದ್ ಕಥೆ ಇದು. 50s ನ ರಾಜಕಾರಣಿಗಳು ಅವ್ರ PS ಗಳೆಲ್ಲ ಹೆಂಗಿದ್ರು ಅಂತ. ಸಿನಿಮಾ ಡೈಲಾಗ್ ಹೇಳ್ಕೊಂಡು ರಾಜಕಾರಣ ಮಾಡಕ್ ಆಗಲ್ಲ ಅಂದ್ರೆ ಆಡಿಯೋ ಎಲ್ಲ ಲಾಂಚ್ ಮಾಡಿ ಇವ್ರು ಸಿನಿಮಾ ಡೈಲಾಗ್ ಹೇಳಲಿಲ್ವಂತ. ಫಸ್ಟ್ ಲೋಗ್ ಹೋಗಿ ಲೆಫ್ಟ್ ಅಲ್ಲಿ ನಿಂತಿರ್ತಾರೆ ನೋಡಿ. ಇಲ್ಲಿ ನಿಂತಿದ್ದಾರೆ ನೋಡಿ ಸರ್, ಇಲ್ಲಿ ನಿಂತಿದ್ದಾರೆ ನೋಡಿ. MLA ಅವರು ಪರ್ಸನಲ್ಲು, PS ಪಾಪ ಬಸ್ಸಲ್ಲಿ ಹೋಗ್ತಾರೆ. ಇವರೆಲ್ಲ ನಮ್ಮ ಟೀಮ್ ಸರ್. ಪ್ರದೀಪ್ ಈಶ್ವರು, ನಮ್ಮ ಸ್ವಾಮಿ, ನಾವೆಲ್ಲ MLA ಆಗೋಕೆ ಮುಂಚೆನೂ ಹಿಂಗೆ ಬರೋರು. ನಮ್ಮ ತೋಟಕ್ಕೆ ಬಂದು ಹಿಂಗೆ ಕುತ್ಕೋತಿದ್ವಿ, ಡಿಸ್ಕಸ್ ಮಾಡ್ತಿದ್ವಿ ನೋಡಿ. MLA ಅವ್ರ PS ಇವರು. ಬನ್ನಿ ಸರ್. ನಮಸ್ಕಾರ ಸರ್. ಏನು ಸ್ವಾಮಿಯರೇ, ನಮ್ಮ ಕಲಾ ಮಾಧ್ಯಮ ಪರಮೇಶ್ ಸರ್. ನಮಸ್ಕಾರ ಸರ್. ಒಂದು ಇಂಟರ್ವ್ಯೂ ಇತ್ತು. ಈಗ ನನ್ನ ತಮ್ಮ ಮಾತಾಡ್ತಾ ಇದ್ದೆ, ಹೇಳಿದ್ರಿ. ಈಗ ಪೂಜೆ ಮಾಡಿದ್ರಲ್ಲ, ಸ್ವಾಮಿಯವರು ತಮ್ಮ ಸರ್. ನಮ್ಮ ಪ್ರದೀಪ್ ಈಶ್ವರ್ ಅವ್ರು ಏನಿದ್ದಾರೆ, ಅವರ ತುಂಬ ಅಚ್ಚುಮೆಚ್ಚಿನ ಸ್ನೇಹಿತ. ಅವ್ರು MLA ಆಗೋಕ್ಕೆ ಮುಂಚೆನೂ ಅವತ್ತಿಂದನೂ ಜೊತೆಲಿದ್ದವರು. ನಮ್ಮ ತೋಟಕ್ಕೆ ಬರ್ತಿದ್ವಿ, ನಾವು ಮಾತಾಡ್ತಿದ್ವಿ. ನನಗೂ ಪ್ರದೀಪ್ ಅವ್ರಿಗೂ ಒಂದು 15-20 ವರ್ಷ ಸ್ನೇಹ. ಸ್ವಾಮಿಯವರು ಅದಕ್ಕಿಂತ ಮುಂಚೆಯಿಂದ ಫ್ರೆಂಡು, ಜೊತೆಲೇ ಬೆಳೆದವರು. ಡಿಸಿಷನ್ ಆಲ್ವೇಸ್ ಡಿಸೈಡೆಡ್ ಬೈ ದ ಸಿಚುವೇಶನ್ ಮ್ಯಾನ್. ಬೇಲೂರು ಅಂತ ತುಂಬ ಮುಂದುವರೆದ ಗ್ರಾಮ ಇದು. ಎಲ್ಲರಿಗೂ ಇನ್ಸ್ಪಿರೇಷನಲ್ ಊರು ಸರ್ ಇದು. ಏನು ಸರ್ ಅಂತ ಇಲ್ಲಿ ಊರಲ್ಲಿ ಸರ್? ಅಂದರೆ ಈ ಊರಲ್ಲಿ ಎಲ್ಲ ಮನೆ ಪ್ರತಿಯೊಬ್ಬರು ಎಜುಕೇಷನ್ ಓದಿದ್ದಾರೆ. ಈ ಊರಲ್ಲಿ ಪ್ರತಿಯೊಬ್ಬರು ಓದಿದ್ದಾರೆ. ಒಂದು ನೋಡಿ, ಊರು ನೋಡಿದ್ರಲ್ಲ ನೀವು, ಅಲ್ಲಿ ಟೌನ್ ಇದ್ದಂಗಿದೆ. ಚಿಕ್ಕ ಹಳ್ಳಿ ಅದು, ಒಂದು ಟೌನ್ ಇದ್ದಂಗಿದೆ. ಎಲ್ಲ ಎಷ್ಟೋ ಜನ ಅಮೆರಿಕಾದಲ್ಲಿ, ಬೇರೆ ಬೇರೆ ಕಂಟ್ರಿಗಳಲ್ಲಿದ್ದಾರೆ. ಇಲ್ಲಿ ಸುತ್ತು ತಾಲೂಕಲ್ಲಿ ಈ ಗ್ರಾಮ ಒಂದು ಮಾದರಿ ಗ್ರಾಮ. ಈಗಲ್ಲ, ಸುಮಾರು 100 ವರ್ಷಗಳ ಹಿಂದಿನಿಂದ. ಮತ್ತೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿದ್ದವರು. ಭಕ್ತರಹಳ್ಳಿ ಅಂತ ಪಕ್ಕದಲ್ಲಿ ಅಟ್ಯಾಚ್ಮೆಂಟ್ ಇದೆ. ಇವರೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ. ಭಕ್ತರಹಳ್ಳಿ ಮತ್ತೆ ಮೇಲೂರವರು, ಮಳ್ಳೂರವರು. ಸೊ ಈ 3 ಗ್ರಾಮ ಬಂದು ಇಡೀ ತಾಲೂಕಲ್ಲಿ ಮಾದರಿ ಗ್ರಾಮಗಳಿವು. ಇವತ್ತು ಶಾಸಕರು ಆಗಿದ್ದಾರೆ ರವಿಕುಮಾರ್ ಅಂತ, ಈ ಮೇಲೂರು ಗ್ರಾಮದವರೇ. ಸೊ ಈ ತರದ್ದು ರನ್ನಿಂಗ್ MLA ಅದೇ ಗ್ರಾಮದವರು. ಅಲ್ಲಿ ಮತ್ತೆ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ, ಮೇಲೂರು ವಿಜಯ್ ಕುಮಾರ್ ಅಂತ. ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಅಂತ ಒಂದು ಸಿನಿಮಾ ಮಾಡಿದ್ರು, ಅದೇ ಗ್ರಾಮದವರು. ದೊಡ್ಡ ಡೆವಲಪರ್. ಈ ಏರಿಯಾದಲ್ಲಿ ತುಂಬಾ ಬಹಳ ದೊಡ್ಡ ಹೆಸರು ಮಾಡಿದ್ದಂತ ವ್ಯಕ್ತಿ. ಬೆಂಗಳೂರಲ್ಲಿದ್ದಾರೆ ಈಗ. ಅವರು ಕೂಡ ಈ ಮೇಲೂರು ಗ್ರಾಮದವರು. ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಪ್ರೊಡ್ಯೂಸರ್. ಇಲ್ಲಿಗೆ ಒಬ್ಳೆ ಇದೆಯಾ? ಸೊ ನಮಗೆ ಹಳ್ಳಿಯಿಂದ ಇಲ್ಲೊಂದು ಟೆಂಟ್ ಇತ್ತು ಮುಂಚೆ, ಇವಾಗ ಡೆಮಾಲಿಷ್ ಆಗಿದೆ. ನಾವು ಸಿನಿಮಾಗೆ ಏನಾದ್ರು ಬಂದ್ರೆ ನಮ್ಮ ತೋಟ ಇಲ್ಲಿಂದ ಹತ್ರ ನಡ್ಕೊಂಬರ್ತೀವಿ, 2-3 ಕಿಲೋಮೀಟರ್ ಆಗುತ್ತೆ. ಕೆಲಸ ಮಾಡ್ತಾ ಚಡ್ಡಿಲಿ ಬಂದ್ಬಿಡ್ತಿದ್ದೆ ಇಲ್ಲಿಗೆ. ಸೊ ಈ ನಮೋ ವೆಂಕಟೇಶ ಅಂತ 2 ಗಂಟೆಗೆ ಸಾಂಗ್ ಬರೋದು. ಸಾಂಗ್ ಬಂದ್ರೆ ಸ್ಟಾರ್ಟ್ ಆಯ್ತು ಅಂತ ಲೆಕ್ಕ. ಇಲ್ಲಿಂದ ಅರ್ಧ ದಾರಿಲಿ ಶಾರ್ಟ್ ಕಟ್ ಬಂದ್ರೆ 2 ಕಿಲೋಮೀಟರ್ ಮಧ್ಯಾಹ್ನ ಓಡ್ಕೊಂಡ್ಬಿಡೋದು. ಅಥವಾ ಸಾಯಂಕಾಲ 2 ಶೋ ನಡೆಯೋದು. ನೈಟ್ ನೀರು ಕಟ್ಟಕ್ಕೆ ಬರ್ತಿದ್ವಿ, ತೋಟಕ್ಕೆ ಬರ್ತಿದ್ವಿ ನಾವು. ಆವಾಗ ನಾನು ನಮ್ಮ ತೋಟದ ಮುನಿಯಪ್ಪ ಅಂತಿದ್ದ, ಇಬ್ಬರು ಸೇರಿ ಅಲ್ಲಿ ನೀರು ನಿಲ್ಲಿಸ್ಬಿಟ್ಟು
ಬಂದು ಒಂದು ಪಿಕ್ಚರ್ ನೋಡಿಕೊಂಡು ಅವಾಗ ಎನ್ ಟಿ ರಾಮಾರಾವ್ ಅವ್ರದ್ದು ಪಾಂಡವಲ ವನವಾಸ ಮೌವು ಇವು ಸಿನಿಮಾಗಳಾಕೋರು ಇಲ್ಲಿ ಅವಾಗ ಬಂದ್ಬಿಡೋದು ಪಟಾರ ಅಂತ ಎಲ್ಲ ತೆಲುಗು ಸಿನಿಮಾಗಳು ಬೆಲ್ಟು ಬಂದು ಸಿನಿಮಾ ನೋಡಿಕೊಂಡು ಮತ್ತೆ ನೀರೆಲ್ಲ ಕಟ್ಕೊಂಡು ಮನೆಗೆ ಹೋಗ್ತಿದ್ವಿ, ತೋಟಕ್ಕೆ ನೀರು ಹಾಯಿಸ್ಕೊಂಡು. ಯಾಕಂದ್ರೆ ಕರೆಂಟ್ ರಾತ್ರಿ ಹೊತ್ತು ಕೊಡೋರು. ಅದು ಯುಗಾದಿ ಹಬ್ಬ ಬಂದರೆ ತೋಟಕ್ಕೆ ಹೋಗ್ತೀವಿ ಅಂತ ಬರೋದು, ಯುಗಾದಿ ಹಬ್ಬದಿನ ಒಂದು ಸಿನಿಮಾ ನೋಡೋದು. ಅವಾಗ ಯಾವುದೊಂದು ಒಳ್ಳೆ ಸಿನಿಮಾ ಹಾಕೋರು ಮೇಲೂರು ಟೆಂಟಲ್ಲಿ. ಆಯ್ತು ಇದೆ ಲೆಫ್ಟ್ ಒಂದು ಅರ್ಧ ಕಿಲೋಮೀಟ್ರ್. ಇಲ್ಲಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ ಸರ್. ಇಲ್ಲಿ ನೋಡಿ ಲೆಫ್ಟ್, ಇಲ್ಲೇ ಲೆಫ್ಟ್ ತಗೋಪ್ಪ, ಸ್ಲೋ ಮಾಡು, ಇದೆ ಲೆಫ್ಟ್. ಈ ಸರ್ ಈ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಭಾಳ ಪವರ್ಫುಲ್ ದೇವಸ್ಥಾನ ಇದು. ಲೆಫ್ಟ್ ತಗೊಂಡು ಹೋಗಪ್ಪ ಸ್ಟ್ರೈಟು. ನೀನು ನೋಡಿಲ್ಲಲ್ಲ ನೀನು? ನಾನು ಹೇಳ್ತೀನಿ ನೋಡಿ, ಇದು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಸರ್. ಆ ಮರ ಬಂದು ಒಂದು 300-400 ವರ್ಷಗಳ ಇತಿಹಾಸ ಆ ಮರಕ್ಕೆ. 300-400 ವರ್ಷಗಳ ಇತಿಹಾಸ. KH ಮುನಿಯಪ್ಪ ಅಂತ ಇವತ್ತು ಅವ್ರು ಇಲ್ಲಿ ಬಂದರೆ ಈ ದೇವ್ರಿಗೆ ಕೈ ಮುಗಿದು, ಬೈಲಾಂಜನೇಯ ಸ್ವಾಮಿಗೆ ಕೈ ಮುಗಿದು ಮಾಡೋದು. ಇಲ್ಲಿಂದ ಲೆಫ್ಟ್ ಇರೋ ಜಾಗಗಳೆಲ್ಲ KH ಮುನಿಯಪ್ಪ ಅವರ ಜಮೀನುಗಳು. ನಮ್ಮೂರು ಅವರೂರು ಅವಳಿ ಜವಳಿ, ಅವ್ರವ್ರ ಕೆಳಗಡೆ ನಮ್ಮೂರು ಇರೋದು. ಸೊ ಇಲ್ಲಿರೋ ಲ್ಯಾಂಡ್ಸ್ ಅದೆಲ್ಲ ಅವ್ರದ್ದು. ಇದು ಡೆವಲಪರ್ ಅದೇ ವಿಜಯ್ ಕುಮಾರ್ ಅನ್ನಲ್ಲ ಸರ್, ಮೇಲೂರು ವಿಜಯ್ ಕುಮಾರ್ ಅವರು ಸಿನಿಮಾ ಪ್ರೊಡ್ಯೂಸರ್. ಅವ್ರದ್ದು ಈ ಲೆಫ್ಟ್ ರೈಟ್ ಲೇಔಟ್ಸ್ ಇವೆಲ್ಲ, ಈ ಜಾಗಗಳೆಲ್ಲ ಅವ್ರದ್ದು. ಇಲ್ಲಿಂದ ನೆಕ್ಸ್ಟ್ ಬರೋದೆಲ್ಲ KH ಮುನಿಯಪ್ಪ ಅವರ ಜಮೀನುಗಳು ಲೆಫ್ಟಲ್ಲಿರೋವೆಲ್ಲ. ಅಂದರೆ ದೇವಸ್ಥಾನ ಇದೆಯಲ್ಲ ಸರ್, ಅವರು ಅಷ್ಟು ಮಹಾನ್ ಭಕ್ತರು KH ಮುನಿಯಪ್ಪ. ಬಂದು ಅವ್ರ ವೈಫ್ ಅವರೆಲ್ಲ ಬರ್ತಾರೆ. ನಾನು ಇಲ್ಲಿ ಬಂದಾಗ ಒಂದು ದೇವಸ್ಥಾನ ನಿಂತಿರ್ತಾರೆ, ಏನಪ್ಪ ಚಂದ್ರು ಅಂತಾರೆ. ನಮಗೆಲ್ಲ ತುಂಬ ಚೆನ್ನಾಗಿ ಕ್ಲೋಸ್ ಅವರು ಫ್ಯಾಮಿಲಿ. ನಮ್ಮೂರವರಲ್ವ ಸರ್ ಅವ್ರು, ಅವಾಗಿಂದ ಪಕ್ಕದೂರಲ್ವಾ ಅವ್ರ ಇಡೀ ಫ್ಯಾಮಿಲಿ. ಅವ್ರ ಅಮ್ಮ ಇದ್ರು ಅವಾಗ, ಅವ್ರ ತಾಯಿ ಅವರ ಮಗ MP ಆದಾಗೆಲ್ಲ ಎಷ್ಟು ಖುಷಿ ಪಡೋರು ಅಂದರೆ ಅವ್ರ ತಾಯಿಯವರೆಲ್ಲ ನೋಡಿದ್ದೀನಿ ನಾವೆಲ್ಲ ಚಿಕ್ಕ ಹುಡುಗರು ಅವಾಗೆಲ್ಲ. ಸೊ ಮುನಿಯಪ್ಪ ಅವ್ರದ್ದು ಭಕ್ತಿ ಬಗ್ಗೆ ಹೇಳಕ್ಕೆ ಬಂದೆ ನಾನು. ಅವ್ರ ವೈಫ್ ಅವ್ರು ಬಂದು ಅಲ್ಲಿ ನಿಂತು ಪೂಜೆ ಎಲ್ಲ ಮಾಡಿಸಿ ಕೈ ಮುಗಿದು ಒಂದು ಅರ್ಧ ಗಂಟೆ ಅಲ್ಲಿ ಕೂತ್ಕೊಂಡು, ಯಾವತ್ತು ಬಂದರೂ ದಿನಕ್ಕೆ 2 ಸತಿ ಬಂದರೂ ಅಲ್ಲಿ ಕೈ ಮುಗಿದೆ ಮುಂದಕ್ಕೆ ಹೋಗೋದು ಅವರು ಭಕ್ತಿಲಿ. ಸೊ KH ಮುನಿಯಪ್ಪ ಅವರು ಭಾಳ ಇಷ್ಟವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು. ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ವರ್ಷಕ್ಕೊಂದಿನ ಪರ್ಸೆ ನಡೆಯುತ್ತೆ. ನಾವು ದಿನ ಕಾಸೆಲ್ಲ ಕೂಡಿಡ್ತಾ ಇದ್ವಿ. ಏನಕ್ಕೆ ಅಂತಂದರೆ ಇಲ್ಲಿ ಶ್ರೀರಾಮ ನವಮಿ ದಿನ ಇಲ್ಲಿ ಪರ್ಸೆ ನಡೆಯುತ್ತೆ. ನಮ್ಮ ತೋಟದಿಂದ ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ. ನಮ್ಗೆ ಆ ಪರ್ಸೆಗೆ ₹1-2 ಕೂಡಿಟ್ಕೊಂಡಿದ್ದು ಈ ಹೊಂಗೆಕಾಯಿ ಇತ್ತಲ್ಲ ಸರ್, ಹೊಂಗೆದೆಲ್ಲ ಹೊಡೆದು ಅದನ್ನು ಉಳಿಸಿ ಹುಣಸೆ ಬೀಜ ಎಲ್ಲ ಮಾರಿ ನಾವು ಕೂಡಿಟ್ಕೊಂಡು ಅದರಿಂದ ದುಡ್ಡು ಕೂಡಿಟ್ಕೊಂಡು ವರ್ಷ ಪೂರ್ತಿ ಈ ಪರ್ಸೆಗೆ ಬಂದು ಒಂದು ಗ್ಲಾಸ್ ಕನ್ನಡಕ ಅಥವಾ ಹಿಂಗೆ ನೋಡೋದು ಸೂಕ್ಷ್ಮದರ್ಶಕ ಐತಲ್ಲ ಅದು ಅದು ತೊಗೊಳೋದು, ಅದು ತೊಗೋಬೇಕು ಅಂತ ಒಂದು ವರ್ಷ ಡ್ರೀಮ್ ಇಟ್ಕೊಂಡಿರ್ತಾ ಇದ್ವಿ ನಾವು. ಅದಕ್ಕೆ ಅಂತ ಇವಾಗಿಂದನೇ ಕಾಸು ಕೂಡಿಟ್ಕೋತಾ ಇದ್ವಿ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಪರ್ಸೆಗೆ ಬರೋದಕ್ಕೆ. ವರ್ಷಕ್ಕೆ ಒಂದಿನ ಪರ್ಸೆ ಅದು. ನೋಡಿ ಇವತ್ತಿನ ಎಷ್ಟೋ ಮಕ್ಕಳಿಗೆ ಈ ಕುತೂಹಲ ಕಾತುರತೆ ಇಲ್ಲ ನೋಡಿ. ಇಡೀ ವರ್ಷ ಒಂದು ಆಟಿಕೆ ತಗೊಳಕ್ ಆಯ್ತಿದಂತ ಒಂದು. ಹೌದು, ನನಗೆ ಈ ಇದಿತ್ತಲ್ವ ಸರ್, ರೀಲ್ ಹಾಕ್ಬಿಟ್ಟು ನೋಡಿದ್ರೆ ಅದು ತಗೊಳಕ್ 3 ವರ್ಷ ಕಷ್ಟಪಟ್ಟಿದ್ದೆ. ಕನ್ನಡಕ ತಗೋತಾ ಇದ್ದೆ, ಪಿಳ್ಳಂಗೋಬಿ ತಗೋತಾ ಇದ್ದೆ, ಅಂದ್ರೆ ಕೊಳಲು. ಇದು ತಗೊಳ್ಳೋದಕ್ಕೆ ಇದೊಂದು ₹1 ಜಾಸ್ತಿ ಇತ್ತು, ₹2 ಅದು. ನಮಗೆ ಅಷ್ಟು ಮಾಡಿದ ₹1 ಕನೆಕ್ಷನ್ ಆಗೋದು ಈ ವರ್ಷ. 2-3 ವರ್ಷ ಕಷ್ಟಪಟ್ಟು ನೋಡಿ ಅದನ್ನ ಡೈರೆಕ್ಟ್ ಆಗಿದ್ದಕ್ಕೂ ಅದಕ್ಕೆ ಲಿಂಕ್ ನೋಡಿ ಮುಂದೆ ರೈಟಪ್ಪ, ಅದನ್ನ ಅಂತೂ ಇಂತೂ ಕಷ್ಟಪಟ್ಟು ತಗೊಂಡಿದ್ದೆ ಅದನ್ನ ಸತಿ. ಇಲ್ಲಿಂದ ರೈಟು ನಾನು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಬಂದು ಸರ್, ನಾನು ಎಲ್ಲೇ ಇಳಿದ್ರು ನಾನು ಸಂಪಾದನೆ ಮಾಡಿರೋದೇನು ಅಂತಂದರೆ ದುಡ್ಡಲ್ಲ ಸರ್, ನನ್ನ ಜನ, ನನ್ನ ಇಷ್ಟಪಡೋರು. ನನಗೇನು ಕೊಟ್ಟಿದೆ ಶಿಡ್ಲಘಟ್ಟ ಅಂದರೆ ಸರ್, ಮಿನಿಮಮ್ ನಾನು ಹೋಗಿ ಇಳಿದೆ ಅಂದರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಅಂಗಡಿಗಳೆಲ್ಲ ಇದ್ರು, ಅವು ಓದಿರೋರು ಮಿನಿಮಮ್ 500 ಜನ 1000 ಜನ ಸೇರೋರು. ನಾನೊಂದು ವರ್ಷ ಗಿಡ ನೆಡ್ಸೋದು, ನಾನು ರೋಡ್ ಸೈಡೆಲ್ಲ ಗಿಡ ನೆಡ್ಸೋದು ಪ್ರೋಗ್ರಾಮು ಈ ಥರದ್ದು. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದ ನೀರಾವರಿ ಬೇಕಿತ್ತು, ಆ ನೀರಾವರಿ ಹೋರಾಟ. ನಾನು ಡೈರೆಕ್ಟ್ ಆಗಿದ ತಕ್ಷಣ ಇವೆಲ್ಲವೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ನನಗೆ ಗೊತ್ತಿದ್ದಂಗೆ ಚಿಕ್ಕಬಳ್ಳಾಪುರದಲ್ಲಿ ನೀರಾವರಿ ಹೋರಾಟಕ್ಕೆ ಶಾಶ್ವತ ನೀರಾವರಿ ಆಂಜನೇಯ ರೆಡ್ಡಿ ಅವ್ರ ಜೊತೆ ನಾನು ದುಮ್ಮಿಗೆ ಹೀರೋಗಳೆಲ್ಲ ಕರ್ಕೊಂಬರೋದು, ರ್ಯಾಲಿ ಮಾಡೋದು. ಮತ್ತೆ ಶಿಡ್ಲಘಟ್ಟದಲ್ಲಿ ಸುಮಾರು 1 ಲಕ್ಷ ಗಿಡ ನೆಡಬೇಕು ಅಂತ ನನ್ನ ಕಲ್ಪನೆ ಇತ್ತು. ಒಂದಷ್ಟು ವರ್ಷಗಳು 10,000 ಗಿಡ ನನ್ನ ಸ್ವಂತ ದುಡ್ಡಲ್ಲಿ ಹಾಕಿ ಹಳ್ಳಿಗೂ ಹೋಗಿ ಗಿಡ ನಡೆಸ್ತಾ ಇದ್ದೆ ನಮ್ಮೂರಲ್ಲಿ. ಆಮೇಲೆ ಹೇಳಿದಲ್ಲ ಸರ್, ಇಡೀ ತಾಲೂಕಲ್ಲೇನೆ ಸರ್ ನನ್ನನ್ನು ಒಂದು MLA ಅಥವಾ ಒಂದು ಡೈರೆಕ್ಟ್ರು ಅಥವಾ ಇನ್ನೊಂದೇನೋ ಪೊಸಿಷನ್ನು ಅಂತ ನೋಡಲ್ಲ ಜನ. ನನ್ನನ್ನು ಒಂಥರ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಚಂದ್ರು ಅಂತ ನೋಡ್ತಾರೆ. ನೀವು ನನ್ನ ಬಿಟ್ಟು ಒಂದು ಇಂಟರ್ವ್ಯೂ ಮಾಡಿ, ಆರ್ ಚಂದ್ರು ಅಂತಂದರೆ ಎಲ್ರಿಗೂ ಅದು ಸಿಗಲ್ಲ ಸರ್. ನಮ್ಮೂರಿನ ಹುಡುಗ, ಒಂದು ಹೆಮ್ಮೆ ಹುಡುಗ, ನಮ್ಮ ಹುಡುಗ ಅಂತ ಫೀಲ್ ಮಾಡಿ ನೋಡ್ತಾರೆ ಸರ್. ಈ ಊರಿನ ಇಡೀ ತಾಲೂಕಿನ 2 ತಾಲೂಕುಗಳ ಮನೆ 2 ತಾಲೂಕುಗಳಲ್ಲೂ ನಾನು ಎಲ್ಲಿ ಹೋದ್ರು ನಮ್ಮ ಹುಡುಗ ನಮ್ಮ ಚಂದ್ರು ಅಂತ, ನಮ್ಮ ಹುಡುಗ ಇಲ್ಲಿ MLA ಆಗಬೇಕು ಅಂತೆಲ್ಲ ಕನ್ಸ್ಕೊಂಡಿದ್ದ ಜನಗಳು ಇವತ್ತಿಗೂ ನನಗೆ ಹೇಳ್ತಾರೆ, ನೀನು ಬಂದ್ಬಿಡಪ್ಪ ಇಲ್ಲೊಂದೇ ಸ್ವಲ್ಪ ದಿನ ನೀನು ಬಂದ್ಬಿಡಪ್ಪ ಅಂತ. ಪ್ರದೀಪ್ ಈಶ್ವರ್ ಅವರು ಅಷ್ಟೇ, ಸರ್ ನೀವು MLA ಆಗಬೇಕು ಸರ್, ನೀವು MLA ಆಗಬೇಕು ಸರ್ ಅನ್ನೋರು. ಆಗ ನನಗೆ ಅಪ್ಪ ಲೆಫ್ಟ್ ಸ್ಲೋ ಮಾಡ್ಕೊಂಡು, ಚಂದ್ರು ಸರ್ ನೀವು MLA ಆಗಬೇಕು ಅನ್ನೋರು.
ಅಂದರೆ ನಾನು ಹೇಳ್ತೇನೆ ನಾವು ಎಮ್ ಎಲ್ ಎ ಅನ್ನೋದಕ್ಕಿಂತ ದೇವರು ಅದ್ರ ಮೇಲೆ ನಮಗೆಲ್ಲರೂ ಸಂಪರ್ಕ ಕೊಟ್ಟಿದ್ದಾರೆ, ಒಂದು ಬದುಕು ಕೊಟ್ಟಿದ್ದಾರೆ, ಎಲ್ಲವೂ ಇದೆ, ಅದ್ರ ಮೇಲೆ ಎಲ್ಲವೂ ಇದೆ. ನಿಮ್ಮ ಅಂಬರೀಷ್ ಹಿಂಗೆ ಕುರಿ ಮೇಯಿಸ್ತಾ ಇರೋರು, ಹಿಂಗೆ ಅಂಬರೀಷ್ ಹಿಂಗೆ ಕುರಿ ಮೇಯಿಸ್ತಾ ಇರೋರು. ಈಗ ಸುಮ್ಮನೆ ನಿಲ್ಸ್ಬಿಟ್ಟು ಇವ್ರನ್ನ ಬೇಕಾದ್ರೆ ಮಾತಾಡಂಗೆ ಮಾತಾಡ್ತೀರಾ? ಚಂದ್ರು ನೋಡಿದಿರಾ? ಸುಮ್ಮನೆ ನಾನು ತುಂಬಾ ವರ್ಷ ಆಗಿದೆ ಅಪ್ಪನ ನೋಡಿ, ಮಾತಾಡೋಣ ಬನ್ನಿ. ಒರಿಜಿನಾಲಿಟಿ ಗೊತ್ತಾಗುತ್ತೆ, ಸೋಷಿಯಲ್ ಎಕ್ಸ್ಪೆರಿಮೆಂಟ್, ಒರಿಜಿನಾಲಿಟಿ ಗೊತ್ತಾಗ್ಲಿ ಅಂತ ಬಂದ್ರಾ? ಏನಪ್ಪ ಮುನಿಯಪ್ಪ ಬಾಗುಂಡವ ಎನ್ನಾಳ ಸುಶಿ ಏನ್ ಮ್ಯಾಕ್ಲಪ್ಪ ಏನ್ ಮರ್ತೋಗ್ಬಿಟ್ಟಲ್ಲಪ್ಪ ನಮ್ನೆಲ್ಲ. ಬೇಕಾದ್ರೆ ನಾನು ಹುಡ್ಕೊಂಡು ಬರ್ತೀನಿ, ಎಲ್ಲಿ ಬರೋದೇ ಇಲ್ಲ. ಎಷ್ಟವೆ ಒಂದು 20 ಇನ್ನ ದುಡಿಬೇಕು. ಎಷ್ಟು ನೀನು ಏನ್ ಮಾಡೋ ಏನ್ ಪರಾಯಿಡ ಏನ್ ಯಜಮಾನ್ ಇಂಟ್ಲ ಉಂಡೆ చెప్పಬೇಕಾ ఇంకా ಎನ್ನಾಳು ಪಂಚ ಇಲ್ಲ. ಏನೋ ಬೇಕಾದ್ರೆ ಹೇಳು, ನಾನು ಬಂದು ಸಾಕ್ಷಿ ಹೇಳ್ತೀನಿ, ನೀನು ಭಯ ಬೀಳ್ಬೇಡ. ನೀನು ಅದ್ ಬಿಟ್ಟು ನಿನ್ ಯಾಕ ಇಲ್ಲಿಂದ ಗೊತ್ತಲ್ಲ ನಿಮಗೆ. ಜಮೀನು ದುಡ್ಡು ಬೇಡ, ಜಮೀನ್ ಬಗ್ಗೆ ಏನಾಗಿಲ್ಲ, ನಾನು ಬಂದು ಹೇಳ್ತೀನಿ ನೋಡಿ. ಏನಂದ್ರೆ ಇಲ್ಲಿ ಅಕ್ಕಪಕ್ಕ ಅದು ಇದು ಇದಂದ್ರೆ ಹಿಂಗ್ ನಿಂತ್ಕೋತಾರೆ ಸರ್ ನನಗೆ. ಅಂದ್ರೆ ನನ್ನ ಆನೆಸ್ಟಿಗೆ ಸರ್ ಈ ಥರದವರೆಲ್ಲ ಅಣ್ಣ ನಿನ್ಗೆ ಏನ್ ಬೇಕು ನಾ ಬರ್ತೀವಿ ಅಂತ ನಾನು ಎಲ್ಲರಿಗೂ ಇಂಥವ್ರಿಗೆ ಅವರು ಕೊಡ್ತಾರೆ ನಮ್ಗ ಸಂಬಳ. ಇರಿ ಯಾರಿವರು? ನಮ್ಮ ಡೈರೆಕ್ಟರ್, ನಮ್ಮ ಅಯ್ಯಪ್ಪನ ಮಗನ, ರಾಮಣ್ಣ ಮಗನ. ರಾಮಣ್ಣ ಮಗನ. ಅವ್ರ ಮನೆಗಳ ಹತ್ರ ನಾವು ಜೀವನ ಆಗೋರು. ಹುಡುಗ ಒಳ್ಳೆಯವ್ರು, ಬಹಳ ಒಳ್ಳೆಯವರು. ಈ ಏರಿಯಾನ ಯಾರು ಇಲ್ಲ ಅವರು ಅಷ್ಟು ಇದು ಲೆಕ್ಕ. ಅವರು ತಮ್ಮಂದ್ರು ಅಷ್ಟೇ, ಎಲ್ಲ ಅಷ್ಟೇ. ಇವಾಗ ಅವ್ರದ್ದು ಹಾಸ್ಪಿಟ್ಲ್ ಅದೇ, ನಮ್ಗೇನ ಹಂಗಂತಂದ್ರೆ ಅಲ್ಲಿ ಹೋಗ್ತೀವಿ, ಪೈಸಾ ಕೊಡಲ್ಲ, ಎಲ್ಲ ನೋಡಿ ಕಳಿಸ್ತಾರೆ. ಪೈಸಾ ಕೊಡಲ್ಲ, ನಾವು ಅದನ್ನ ಅವರೇ ಕೊಡ್ತಾರೆ. ದುಡ್ಡು ಕೊಡದೆ ನೋಡ್ಸ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರ, ಪೈಸಾ ಕೊಡದೆ ನೋಡ್ಸ್ಕೊಂಡ್ ಬರ್ತೀವಿ ಅಂತ. ಅಂದ್ರೆ ಇಂಥವ್ರಿಗೆಲ್ಲ ನಮ್ಮ ತಮ್ಮ ಸರ್ ಇಲ್ಲಿ ದೇವ್ರ ತರ. ಇವ್ರಿಗೆಲ್ಲ ಇವಾಗೆಲ್ಲ ಇವ್ರು ಯಂಗ್ಸ್ಟರ್ ಏಜ್ ಇದ್ದಾಗ ನಾನು ಕೆಲಸ ಮಾಡ್ತಿದ್ದೆ ಇಲ್ಲಿ ತೋಟದಲ್ಲಿ. ನಾನು ಕೆಲಸ ಮಾಡಿದಾಗ ಸರ್ ಈ ಜಮೀನೆಲ್ಲ ನಮ್ದೆ ಇವೆಲ್ಲ. ನಾವಂತ ತಾಯಿಗೆ ತಪ್ಪ ಕೆಲ್ಸಕ್ಕೆ ಹೋಗಲ್ಲ ನಾವು. ಯಾರನ್ನ ಬಂದ್ರೆ ನಾವು ಬಿಡಲ್ಲ. ಜಮೀನೆಲ್ಲ ಮಾರ್ಕೊಳಕ್ ಹೋಗಿಲ್ಲ ನೀವಿನ್ನ? ಅವು ಆವಾಗ ನಮ್ಮ ಯಜಮಾನ್ರಿದ್ದಾಗ ಮರ್ಯಾಕ್ ಬಿಟ್ಟವ್ರ, ನಮ್ಮ ತಂದೆ ಅವ್ರು ಇದ್ದಾಗ. ಈಗ ಅದ್ರ ಮೇಲೆ ಆಡ್ ಬಂದ ಅಂತೇಳಿ ನಾವು ಹೋಗಲ್ಲ. ಈಗೇನು ಕುರಿ ಮೇಯಿಸ್ತಾ ಇದ್ದೀರಾ? ಎಷ್ಟು ಕುರಿ ಇವೆ? ಎಲ್ಲೇ ಒಂದು 40-50 ಇದ್ವು. ಮೊನ್ನೆ ಹಿಂಗ ಆತನ ಯಾರೋ ಇವನು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟು ಅಲ್ಲಿ ಮನೆ ಹತ್ರ ಅಷ್ಟು ಜಮೀನು ಇರೋದಕ್ಕೆ ಖರಾಬಿನ ಅವರ ಬರ್ಸ್ಕೊಂಡ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟವ್ರು. ಇಲ್ಲ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ನಡೀತದೆ. ನಾನು ನಿಂತವ್ರಿಗೆಲ್ಲ ಸಾಲ್ವ್ ಮಾಡ್ತಾ ಇರ್ತೀನಿ. ಇಲ್ಲ ಇದೆಲ್ಲ ಗೊತ್ತಲ್ಲ ಸರ್, ಈಗ ಹಳೇ 100 ವರ್ಷದಿಂದ ಇದೆಲ್ಲ ಇರ್ತದೆ. ಇಲ್ಲಿ ಮುಂಡರಾಜು ಅಂತ ನಮ್ಮ ಗೊತ್ತಿರೋರೆ, ತಂದೆ ಕಾಲಗಳಿಂದ ಇವೆಲ್ಲವೂ ಹ್ಯಾಂಡಲ್ ಮಾಡ್ತೀನಿ ನಾನು ಇವ್ರಿಗೆಲ್ಲರಿಗೂ. ಸರ್ ನಾನು ಇವಾಗ್ಲೂ ಒಂದು ಕೊರೋನಾ ಬಂತಲ್ಲ, ಶಪ್ಪು ಹೇಳ ಶಪ್ಪು ಎಲ್ಲ ಮಾಡಿದ್ದೆ. ಮೆಡಿಸಿನ್ ಇರ್ಬೋದು, ಅಕ್ಕಿ ಇರ್ಬೋದು, ನಾನು ಬಂದೆ ಅಂದರೆ ಬಿಡೋದೆಲ್ಲ ಎಲ್ಲ ಬಂದ್ಬಿಡ್ತಾರೆ ಇವರೆಲ್ಲ. ಎಲ್ರಿಗೂ ಈಗಲ್ಲ ಸರ್, ನಾನು ಇಲ್ಲಿ ಉಳುಮೆಸ್ತಿದ್ದೆ ಆ ಕಾಲದಿಂದನೂ ಇವ್ರುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇವಾಗೂ ನಾನು ಬಂದರೆ ಯಪ್ಪ ಒಬ್ಬನೆಲ್ಲ 100 ಜನ ಇದ್ದಾರೆ. ಇವಾಗ ಬಂದವ್ರು ಅಂದ್ರೆ ಪರ್ಸ್ಮನ್ ಎಲ್ಲ ಬರ್ತಾರೆ, ನನ್ನ ಎಂಟ್ರಿ ಅಂದ್ರೆ ಎಲ್ಲ ಬಂದ್ಬಿಡ್ತಾರೆ ಪಾಪ. ನೋಡಿ ಇವರಿಗೆ ಸರ್ ಒಂದು ಸ್ವೆಟ್ರಿಂದ ಹಿಡಿದು ಒಂದು ಬೆಡ್ಶೀಟಿಂದ ಹಿಡಿದು ಇವ್ರಿಗೆ ಅಂದರೆ ಇವ್ರು ಪಕ್ಕದೂರವರು ಊಟ ಕೂಡ ಎಲ್ಲ ಕಳಿಸ್ತೀನಿ ನಾನು. ಅಂದರೆ ಇವೆಲ್ಲ ಹೇಳ್ಬಾರ್ದು ಪಾಪ. ನಾನು ಬಂದೆ ಅಂದರೆ ನಾನು ಅಲ್ಲಿರ್ಲಿ, ಯಜಮಾನ್ ಬಂದೇನೇನೋ ನಾನು ಹುಡ್ಕೊಂಡು ಬಂದ್ಬಿಟ್ಟೆ, ಎಲ್ಲ ಬಂದ್ಬಿಡ್ತಾರೆ. ಇದು ನಮಗೆ ರಿಯಲ್. ಏನೋ ಕೊಡ್ಬೇಕು, ಪೈಸೆ ಇಲ್ಲ, ಎಲ್ಲಡಿಕೆ ಏನಕ್ಕೂ ಇಲ್ಲ, ಕುಡಕ್ ಗಿಡಕ್ಕೆ ಏನಕ್ಕೂ ಇಲ್ಲ. ಮಕ್ಕಳು ಕೊಡಲ್ಲ. ಸೈಲೆಂಟ್ ಗುಂಡು ಅವಂತ ಮಾತಾಡ್ಬಿಡ್ದು ಉಂಡು. ಏನೋ ಒಟ್ಟಾತ್ರ ಕೇಳಿ ನಮ್ಕ ಒಂದು 50 ಆಗಿದೆ. ಇಲ್ಲ ಸರ್, ಒಂದು ನಮ್ಮ ಅಪ್ಪಗಿಂತ ದೊಡ್ಡವನು. ನಮ್ಮ ಅಪ್ಪನಿಗೆ ಬೆದರ್ಕಾದ್ ನೀವು, ನಮ್ಮ ಅಪ್ಪನಿಗೆ 76. ಈಗ ಲೆಕ್ಕ ಮಾಡಿ ಸೀಟ್ ಫಾರಮ್ಗಳೆಲ್ಲ ಬರ್ತಿದೆ 76 ಅಂದ್ರೆ ನಮ್ಮ ಅಪ್ಪನಿಗೆ ಎಂತ ದೊಡ್ಡ ನೀವು? 3-4 ಇರ್ಬೇಕು ಸರ್, ಒಂದ್ 2-3 ವರ್ಷ ದೊಡ್ಡವ್ರು ನಮ್ಮ ತಂದೆಗಿಂತ. ಅಣ್ಣ 80 ಅವ್ರೆ, ನಿಯರ್ 80 ಇದಾರೆ. 51 ಹೇಳ್ಕೊಂಡು ಓಡ್ತಾವ್ರೆ. ನಾವು ಓದಿರೋದು ಸರ್. ತೀಸ್ಕೋ ನಮಸ್ಕಾರ. ಚೇರ್ಮನ್ರ ಮಗ ಅಂದ್ರೆ ನಮ್ಮೂರು ಚೇರ್ಮನ್ರು ಅಂದ್ರೆ ಪಕ್ಕದೂರು ಚೇರ್ಮನ್ರು, ಅವ್ರ ಮಗ. ನಮಗೆಲ್ಲ ತುಂಬ ಬೇಕಾಗಿರೋರು. ನಮ್ಮನ್ನೆಲ್ಲ ತುಂಬ ಇಲ್ಲಿ ಕಷ್ಟಪಡೋದು, ಪೈಸನು ತುಂಬ ಕಷ್ಟಪಡೋದು. ಇಲ್ಲಿ ರೇಷ್ಮೆ ಹುಳ ಮೇಯಿಸ್ತಿದ್ದೆ, ಇದೆಲ್ಲ ಭಾಳ ಇದೆಲ್ಲ ಎತ್ತರದ ಜಾಗಗಳು ಸರ್. ಇದೆಲ್ಲ ತುಂಬ ಕೆಲಸ ಮಾಡಿದ್ದೀನಿ ನಾನು. ಆವಾಗಿಂದ ನಮ್ಮನ್ನೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ ಸರ್. ಇವರು ದೊಡ್ಡ ರೈತರು, ಊರು ಗೌಡ್ರುಗಳು, ತುಂಬ ಜನಾಂಗ ಇರೋರು, ತುಂಬ ಒಂದು ಕೆಪಾಸಿಟಿಯಲ್ಲಿ ಲೈಫ್ ಲೀಡ್ ಮಾಡಿರೋರು. ತುಂಬ ಪಟ್ಟೆ ಯಜಮಾನ್ ತನ್ನದ ರೂಲಿಂಗ್ ಮಾಡ್ರ. ಇವ್ರನ್ನೆಲ್ಲ ಇವ್ರ ಕಾರು ಎಲ್ಲ ಹೋಗ್ಬೇಕಾದ್ರೆ ನಾವು ನಮ್ಮ 3 ಪಿಳ್ಳಣ್ಣು ಹೋಗ್ತಾವ್ರೆ ಅನ್ನೋ ಥರ ಒಂದು ಫೀಲಲ್ಲಿ ನೋಡ್ತಿದ್ವಿ. ಇವತ್ತು ನಮಗೆ ಅವ್ರ ಸ್ನೇಹ ಇದೆ. ಅವ್ರ ಅಪ್ಪ ಎಲ್ಲ ಬಂದು ನಮ್ಮ ಚಂದ್ರು ಅಂತ ಕರೆದು ಮಾತಾಡ್ತಾರೆ.
ತುಂಬ ಒಂದು ಪ್ರೌಡ್ ಅನ್ಸೋದು ಅಂದರೆ ಗಾಂಭೀರ್ಯತೆ. ಈಗ 80 ವರ್ಷ ಆದ್ರೂ ಒಂದು ಇವರು ಅವ್ರ ಮಕ್ಳುಗಳು ಅವ್ರು ಆ ಕಾಲಕ್ಕೆ ಒಂದು ಇನ್ನೋವಾ ಅವು ಯಾವ ಕಾರ್ಗಳಿದ್ಬೇಡ ಜೀಪಲ್ಲಿ ಬರೋರು. ನಾನು ಇಲ್ಲಿ ಇರ್ತಾ ಇದ್ದೆ ಕೆಲಸ ಮಾಡ್ತಿದ್ದೆ. ನೀವು ಕೆಲಸ ಮಾಡ್ತಿದ್ರಿ? ಇದು ನಮ್ಮ ತೋಟ, ನಮ್ಮ ಅಪ್ಪನ ತೋಟ ಇದು. ಅಲ್ಲಿ ಕೆಳಗಿದ್ದೆ ನಾನು ಕೆಲಸ ಮಾಡಿದೆ. ಇವ್ರ ಅಪ್ಪನ ಜೀಪ್ ಹೋಗೋದು, ಇಲ್ಲಿ ಪಾಸ್ ಆಗೋದು ಚೇರ್ಮನ್ರು. ಮಣ್ ರೋಡ್ ಇವು ಭಯ ಆಗೋದು ಸರ್ ನಮಗೆ. ಇವ್ರ ತಂದೆಯವ್ರು ಹೋಗ್ತಿದ್ರೆ ಪಂಚ ಹಾಕ್ಕೊಂಡು, ಯಜಮಾನ್ರು ಒಂದು MLA ಇದ್ದಂಗೆ ಪಿಳ್ಳಣ್ಣವ್ರು ಹೋಗ್ತಾರೆ ಅಂತೇಳಿ ಸರ್ ಎಲ್ಲ ಹಿಂಗೆ ನಿಂತ್ಕೋತಿದ್ವಿ ನಾವೆಲ್ಲ. ಈ ತೆಲುಗು ಸಿನಿಮಾ ತರ. ಹೌದೌದು, ಇವ್ರ ತಂದೆಯವರೆಲ್ಲ ಬಂದ್ರೆ ಕೈ ಕಟ್ಟಿ ನಿಂತ್ಕೋತಿದ್ವಿ ಸರ್. ಭಯ ಆಗೋದು ಅಂದ್ರೆ ಗತ್ತು ಕೆಟ್ಟವ್ರು ಅಂತಲ್ಲ ಸರ್, ಎಲ್ಲರಿಗೂ ಒಳ್ಳೇದು ಮಾಡೋರು. ಇಡೀ ಏರಿಯಾನೇ ಅವ್ರದ್ದು, ಇಡೀ ಏರಿಯಾನೇ ಅವ್ರದ್ದು. ನನಗೊಂದಷ್ಟು ಜಮೀನೆಲ್ಲ ಕೊಟ್ಟಿದ್ದಾರೆ. ಅವ್ರು ನೆನ್ಸ್ಕೋಬೇಕು ನಾನು. ಅವ್ರ ತಂದೆಯವರು ಆ ಕಾಲದಲ್ಲಿ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೊಂದಷ್ಟು ಜಮೀನೆಲ್ಲ ಕೊಟ್ಟರು ಪಾಪ ಅವರು. ಅಂದರೆ ಇವತ್ತು ನಮ್ಮ ಚಂದ್ರು ಅಂತಾರೆ ಪ್ರೌಡಾಗಿ. ಇವತ್ತು ಇದ್ದಾರೆ ಯಜಮಾನ್ರು. ಹೆಂಗಿದ್ದಾರೆ ಅಂತಂದ್ರೆ ಒಂದು MLA ಇದ್ದಂಗೆ ಇದ್ದಾರೆ. ಇವತ್ತು ನಮಗೆ ಅವ್ರ ಜೊತೆ ಒಂದು ಒಡನಾಟ ಇದೆ. ಮನೆಗೆ ಹೋದ್ರೆ ಊಟ ಮಾಡಿಸ್ತಾರೆ. ಇದಾನ ಯಜಮಾನ ಏನು ಮಾಡ್ತಾವ್ರೆ? ಮನೇಲಿ ಇದ್ರಾ? ಏನು ಬೆಳೆಗಳು ಮಾತಾಡ್ತೀನಿ. ಏನು ಬೆಳೆಗಳು? ಬೆಳೆಗಳ ದಾಳಂಬ್ರೆ ಐತೆ. ದಾಳಿಂಬ್ರೆ ಕಮರ್ಷಿಯಲ್ ರೈತರು ಅಣ್ಣ. ದ್ರಾಕ್ಷಿ, ದಾಳಿಂಬೆ ನಮ್ದೆಲ್ಲ ಅದೇ ಅಲ್ವಾ ಸರ್? ಇವರು ಒಳ್ಳೆ ರೈತರು. ಒಂದೊಂದ್ಸತಿ ಹೊಡೆದ್ರೆ ಜಾಕ್ಪಾಟ್ 50 ಲಕ್ಷ 1 ಕೋಟಿ ಹೊಡಿತಾರೆ. ರೈತರಾಗಿ ಹೇಳ್ತಾರೆ ನಿಮಗೆ. ಟೊಮಾಟೊ ಹಾಕಿದ್ರೆ 3 ಎಕರೆ 4 ಎಕರೆ 5 ಎಕರೆ ಲಾಭ ಇದ್ದಾಗ 1 ಎಕರೆಗೆ ಒಂದು 10 ಲಕ್ಷ ದುಡಿತೀವಿ. ಲಾಸ್ ಆದ್ರೆ 1 ಎಕರೆಗೆ ಪಾಪ ಲಾಸ್ ಅಂತೇನಿಲ್ಲ, ಒಂದೊಂದ್ಸತಿ ಲಾಸ್ ಆಗ್ತದೆ. ಒಂದೊಂದ್ಸತಿ ಇವರು ಸ್ಟ್ರಾಟಜಿ ರೈತರು. ಯಾವ ಟೈಮ್ ರೇಟ್ ಬರ್ತಂತ ಗೊತ್ತಿದ್ದೇ ಆಗ್ತಾರೆ. ಪಕ್ಕ ಮಾರ್ಕೆಟ್ ಇಲ್ಲ ಹಂಗೆಂತ ಏನಿಲ್ಲ, ಒಂದೊಂದ್ಸಲಿ ಲಾಸು ಆಗುತ್ತೆ. ದಾಳಿಂಬೆ ಎಷ್ಟಾಯ್ತು ಈಗ ಕೇಳ್ತಾರ, ಇನ್ನ ಕೊಡ್ತಾ ಇಲ್ಲ ನಾವು. ಒಳ್ಳೆ ರೇಟ್ ಆಗ್ತದ? 150 ರೂಪಾಯಿ ಕೇಳ್ತಾವ್ರೆ ಕೆಜಿ ಆದ್ರೂ ಕೊಡ್ತಾ ಇಲ್ಲ. ಎಷ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ? ನಮ್ದು 180 ರೂಪಾಯಿ. ಎಷ್ಟು ಕೆಜಿ ಬೆಳೆದಿರಾ? ಬರ್ತದ ಒಂದು 30 ಟನ್ ಬರ್ತದೆ. ಟನ್ ಕೆಜಿ ಕೇಳ್ತಾರೆ ಅಣ್ಣ, 30 ಟನ್ ಅಂತ. ಇದು ಬರೀ ನೀವು ಕೇಳ್ತಾ ದಾಳಿಂಬೆ ಮತ್ತೆ ದ್ರಾಕ್ಷಿ ಇದೆ. ಅದು ಕಮರ್ಷಿಯಲ್, ಎಲ್ಲ ಕಮರ್ಷಿಯಲ್. ಓಕೆ ಸರ್, ರೈತರು ಮಾಡಬೇಕು ಸರ್. ಅಂದರೆ ಪಾಪ ಚಿಕ್ಕ ಸ್ಕೇಲಾಗಿ ಮಾಡಿದ್ರೆ ಸ್ವಲ್ಪ ವರ್ಕೌಟ್ ಆಗಲ್ಲ. ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ವರ್ಕೌಟ್ ಆಗಲ್ಲ. ನೋಡಿ, ನಾನು ಇಲ್ಲಿ ಬರೀ ನಮ್ಮ ಅಪ್ಪನ ಜಾಗಕ್ಕೆ ಒಂದು ಬೋರ್ ಹಾಕ್ಬೇಕು ಅಂತ ಊರಿಗೆ ಬಂದು ನಾನು. ಯಜಮಾನ್ರ ಪಿಳ್ಳಣ್ಣ ನಮ್ಮ ಚಾನಲ್ ಕಲಾ ಮಾಧ್ಯಮ ಅಂತ ಇಂಟರ್ವ್ಯೂ ಮಾಡ್ತಾ ಇದ್ರು. ಸೊ ಬಂದ್ವಿ, ನಿಮ್ಮ ಮಗ ಬಂದರು, ನಿಮ್ಮ ಚಿಕ್ಕ ಮಗ ಬಂದರು. ನಿನ್ನ ಮಾತುಗಳು ಕೂಡ ಈಗ ಟಿವಿನಾಗ ಬರ್ತದೆ ಪಿಳ್ಳಣ್ಣ. ಎಲ್ಲ ರೆಕಾರ್ಡ್ ಆಗ್ತಾ ಇದೆ, ನಿನ್ನ ಮಾತುಗಳು ಟಿವಿನಾಗ ಬರ್ತದೆ. ಹೌದಾ? ಊಟ ಮಾಡ್ದಾ? ಇಲ್ಲ ಇಲ್ಲ ಊಟ. ಯಾಕೆ ಪಿಳ್ಳಣ್ಣ? ಟೈಮ್ ಆಗ್ಬೇಕಲ್ಲ, ತಿಂಗಳ. ಸರಿ, ಆರೋಗ್ಯದಲ್ಲಿ ಸಾಧ್ಯ ಆದ್ರೆ ಇಲ್ಲಿ ಕರೆಸ್ತೀನಿ ಇವ್ರನ್ನ ನೋಡ್ಬೇಕು ನೀವು. 80 ವರ್ಷ ಆಯ್ತು ಪಿಳ್ಳಣ್ಣ. ಇವ್ರ ತಂದೆ 85 ವರ್ಷ. ಶುಗರ್ ಇಲ್ಲ, BP ಇಲ್ಲ, ಹೆಂಗ್ ಫಿಟ್ ಇದಾರೆ ಅಂತ ಕರೆಸ್ತೀನಿ ನೋಡಿ. ಒಂದು ಒಳ್ಳೆತನ, ದೃಢ ಸಂಕಲ್ಪ, ಜನಗಳಿಗೆ ಒಳ್ಳೇದ್ ಮಾಡಿದ್ ಹೆಂಗಿರ್ತಾರೆ ಅಂತ ನೀವು ಅವ್ರಿಗೆ ಎಕ್ಸಾಂಪಲ್. ಪಿಳ್ಳಣ್ಣ ತೋಟ ತಕ್ಕಂಗೆ ಬಂದೋಗು, ಇಲ್ಲಿ ಇರ್ತೀನಿ ಆಮೇಲೆ. ಕೊಟ್ಟೆ. ಅದೇ ವೈಟ್ ಅಂಡ್ ವೈಟ್ ಹಾಕೊಂಡು ಜೀಪಲ್ಲಿ ಹೋಗ್ತಾರೆ ಅವರೇ. ಈಗ 85 ಹುಲಿ ಹಂಗೆ ಇದೆ ಇವತ್ತು ಸರ್. ಅವರೆಲ್ಲ ಜೀನಿಯಸ್ಗಳು. ಈಗೂ ನಮ್ಮ ಹತ್ರ ಒಂದು ಇನೋವಾ ಇದೆ, ಒಂದು ಓಮಿನ್ ಇದೆ, ಒಂದು ಬುಲೋರ ಟೆಂಪೋ ಮಡಗಿದೀವಿ ಲೇಬರ್ ಕರ್ಕೊಂಬರಕ್ಕೆ. ಒಂದು ಬುಲೆಟ್ ಯಜಮಾನ್ರ ನಾನು ಓಡಿಸ್ಬೇಕು ಅಂತ ಓಡಿಸಿಲ್ಲ, ಅವರು ಬೇಕೇ ಬೇಕು ಅಂತೇಳಿ ಒಂದು ಬುಲೆಟ್ ತಗೊಂಡ್ರು. ಬುಲೆಟ್ ಎಷ್ಟು ಈಗ ಅಣ್ಣವರೇ ಕೊಡ್ಸಿದ್ದು ನನಗೆ. ಅವ್ರನ್ನ ನೋಡಿದ್ರೆ ಖುಷಿ ನನಗೆ. ಈ ಅಣ್ಣವರೇ ಕೊಡ್ಸಿದ್ದು ಬುಲೆಟ್. ನಮ್ ಪಿಳ್ಳಣ್ಣ ಹಿಂಗ್ ಇರ್ಬೇಕು ಅಂತ ಹೇಳಿ ನಾನು ಗಿಫ್ಟ್ ಕೊಟ್ಟಿದ್ದು ಬುಲೆಟ್. ಪಿಳ್ಳಣ್ಣ ಅವ್ರು ನೋಡಿದ್ ನಂಗೆ ಅವಾಗ ಖುಷಿ ಆಗೋದು. ಇಲ್ಲಿ ಕೆಲಸ ಮಾಡ್ತಿದ್ದು ನಾವು ಏನು ಸರ್, ಊಟಕ್ಕಿಲ್ಲ ಜನ, ನಾವಿಲ್ಲೆಲ್ಲ ಭಾಳ ಕಷ್ಟಪಟ್ಟಿದ್ದೀವಿ. ಪಿಳ್ಳಣ್ಣ ನೋಡೋದು ನಂಗೆ ಒಂಥರ ಖುಷಿ ಆಗೋದು. ಅವರು ಯಾವುದೋ ಸಣ್ಣ ಸ್ಕೂಟಿನಾಗ ಬಂದರು. ಅಣ್ಣ ನಿನ್ನ ಹಿಂಗೆ ನೋಡೋಕ್ಕಾಗಲ್ಲ ಅಂತೇಳಿ ಅವ್ರು ತುಂಬ ನಮಗೆ ಪ್ರೌಡ್ನೆಸ್. ನಾನೇ ಒಂದು ಗಿಫ್ಟಾಗಿ ಒಂದು ಬುಲೆಟ್ ಕೊಡಿಸಿದ್ದೆ. ನಾನೇ ಮರ್ತೋಗಿದ್ದೆ. ಅವ್ರು ಹೇಳಿದ್ಮೇಲೆ ಜ್ಞಾಪಕ ಬರ್ತಾ ಇದೆ. ಅವ್ರು ಅವಾಗ ಅದ್ರಲ್ಲಿ ಒಂದು ದಿನ ಬಂದರು. ಆಮೇಲೆ ವರ್ಷ 85 ಅಲ್ವಾ. ಅಂದರೆ ಅವ್ರನ್ನೆಲ್ಲ ನಾವು ಆ ದೃಷ್ಟಿಲೇ ನೋಡ್ಬೇಕು ಅಂತ ನನ್ನ ಫೀಲು. ಸೂಪರ್. ಈಗ 85 ಬುಲೆಟ್ ಓಡಿಸ್ತಾರ? ಇವ್ರು ಓಡಿಸ್ಕೊಂಡಂಗೆ ಅವ್ರು ಸ್ಕೂಟಿ ಓಡಿಸ್ತಾರೆ. ಥ್ಯಾಂಕ್ ಯು. ತಮ್ಮ ಹೆಸರು? ಬಾಬು ಅವರೇ. ಥ್ಯಾಂಕ್ ಯು. ಸರಿ, ಸಿಗ್ತೀನಿ. ಥ್ಯಾಂಕ್ ಯು. ಇಲ್ಲೇ ಬನ್ನಿ, ನಡ್ಕೊಂಡು ಹೋಗ್ಬಿಡೋಣ. ಸರಿ ಯಜಮಾನ್ರ, ನಂಗೆ ಆಮೇಲೆ ಹೇಳ್ತೀನಿ, ಕಳ್ಸ್ಕೊಡ್ರಿ. ಸರ್, ಇದು ನಮ್ಮ ತಂದೆಯವ್ರದ್ದು 2.5 ಎಕರೆ ಜಾಗ ಹಿಡಿದ್ನಲ್ವಾ, ಜಾಗ ಇದು ನಮ್ಮಪ್ಪಂದು. ನಮ್ಮಪ್ಪ ಸಂಪಾದನೆ ಮಾಡಿದ್ದು. ಈಗ ನಾನು ಈ ಕಲ್ಲೆಲ್ಲ ಎತ್ತಿ ಸ್ವಲ್ಪ ನಾವು ಎಲ್ಲ ಇಲ್ಲಿ ಕೆಲಸ ಬರಲ್ಲ, ಹೆಚ್ಚಿಗೆ ಬರದೇ ಇರೋದ್ರಿಂದ ಸ್ವಲ್ಪ ಕಾಂಪೌಂಡ್ ಹಾಕಿ ಇದು ಕುರಿ ಶೆಡ್ ಎಲ್ಲ ಹಾಕಿದ್ದೀನಿ. ಮುಂಚೆ ಇದು ಹಿಂಗೆಲ್ಲ ಇರಲಿಲ್ಲ. ಎತ್ತರ, ದಿನ್ನೆ, ತಗ್ಗು. ಮಳೆ ಬಂದರೆ ಬರೀ ಅದನ್ನು ಗೆನ್ಮೆ ಕಟ್ಟೋದಕ್ಕೇನೆ ಭಾಳ ಕಷ್ಟ ಆಗ್ಬಿಡೋದು ಸರ್. ಆಯ್ತು. ಗೆನ್ಮೆ ಕಟ್ಟೋದಕ್ಕೇನೆ ಭಾಳ ಕಷ್ಟ ಆಗ್ಬಿಡೋದು ಸರ್.
ತುಂಬ ಕಷ್ಟಪಟ್ಟಿದ್ದೀರಿ. ಇದು ತಾರ್ ರೋಡ್ ಇರಲಿಲ್ಲ, ಮಣ್ಣು ರೋಡು, ಇದೆಲ್ಲ ಕಾಡು ಸರ್. ಇಲ್ಲಿಂದ ಶುರುವಾದ ಇಲ್ಲಿ ರಾತ್ರಿ ಬರೋಕ್ಕಾಗ್ತಿಲ್ಲ. ಕತ್ಲೆ ಆಯಿತು ಅಂದರೆ ಇಲ್ಲಿ ದೇವ್ರು ಓಡಾಡುತ್ತೆ. ಮತ್ತು ಇಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ ಈ ರೋಡಲ್ಲಿ. ಇದು ಫಾರೆಸ್ಟು ಎಲ್ಲ ಎದುರೋರು. ನಾನು ಇದ್ರ ಎಂಟ್ರಿ ಆದಮೇಲೆ ಸರ್ ಇಲ್ಲಿಗೆ ಇವತ್ತು ಇದನ್ನು ದೇವ್ರ ನಾಡು ಮಾಡಿಬಿಟ್ಟಿದ್ದೀನಿ. ಅಂದರೆ ದೇವ್ರ ನಾಡಿಂದ ಸೆನ್ಸ್ ಧೈರ್ಯವಾಗಿ ಎಲ್ಲ ಓಡಾಡ್ತಾರೆ. ಇಲ್ಲಿ ತೋಟ ಮಾಡಿದ್ದೀನಿ, ಜನ ಇಟ್ಟಿದ್ದೀನಿ, ನೀರಿಟ್ಟಿದ್ದೀನಿ. ಇಲ್ಲಿಂದ ಶುರುವಾದರೆ ಸರ್ ಇಲ್ಲೆಲ್ಲರೂ ಧೈರ್ಯವಾಗಿ ಓಡಾಡ್ತಾರೆ. ಇಲ್ಲಿ ನಾನು ಎಂಟ್ರಿ ಕೊಟ್ಟ ಮೇಲೆ ಧೈರ್ಯವಾಗಿ ಓಡಾಡ್ತಾರೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.